ಸ್ವಾಗತ ಸ್ನೇಹಿತರೆ, ನೌಕರರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ NMMS ಲಾಗಿನ್ನ ಮುಖ್ಯ ಶಿಕ್ಷಕರ ಫೋನ್ ನಂಬರನ್ನು ಬದಲಾವಣೆ ಮಾಡುವಂತಹ ವಿಧಾನ, ಹೊಸ ಪಾಸ್ವರ್ಡನ್ನು ಸೆಟ್ ಮಾಡುವ ವಿಧಾನವನ್ನು ನೋಡೋಣ. ನಾನು NMMS ಲಾಗಿನ್ನ ಸರ್ಚ್ ಮಾಡ್ತಾ ಇದ್ದೀನಿ. NMMS ಸ್ಕೂಲ್ ಲಾಗಿನ್ನಲ್ಲಿ ನಾನು ಹಾಜರಾಗಿದ್ದೇನೆ. NMMS ಎಕ್ಸಾಮಿನೇಷನ್ 2025-26 ಪರದೆ ಮೇಲೆ ನಾವಿದ್ದೇವೆ. ಇದರಲ್ಲಿ NMMS ಸರ್ಕ್ಯುಲರ್, NMMS ಫ್ಲೋ ಚಾರ್ಟ್ ಇದೆ. ತದನಂತರ NMMS ಯೂಸರ್ ಮ್ಯಾನ್ಯುಯಲ್ ಇದೆ. ಕೆಳಗಡೆ ಲಾಗಿನ್ ಫಾರ್ NMMS ಎಕ್ಸಾಮಿನೇಷನ್ ಅಪ್ಲಿಕೇಶನ್ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತದೆ. ಕ್ಲಿಕ್ ಮಾಡಿದ ನಂತರ ನೀವು ನೇರವಾಗಿ NMMSನ ಲಾಗಿನ್ ಪರದೆ ಮೇಲೆ ರೀಡೈರೆಕ್ಟ್ ಆಗುತ್ತೀರಿ. ಈಗ ನಾವು ಎಕ್ಸಾಮಿನೇಷನ್ 2025-26 ಎಕ್ಸಾಮಿನೇಷನ್ನ ಲಾಗಿನ್ ಪರದೆ ಮೇಲಿದ್ದೀವಿ. ಇದರಲ್ಲಿ ನೀವು ತಮ್ಮ ಯೂಸರ್ ಐಡಿಯನ್ನು ಹಾಕಿ, ಅಂದರೆ ನಿಮ್ಮ ಶಾಲೆಯ UDIS ನಂಬರನ್ನು ಹಾಕಿ, ನಂತರ ನೀವು ನೆಕ್ಸ್ಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಬೇರೆಯದ್ದೇ ಫೋನ್ ನಂಬರ್ ಕಾಣುತ್ತದೆ. ಅಂದರೆ ನಿಮ್ಮ ಹಳೆಯ ಮುಖ್ಯ ಶಿಕ್ಷಕರ ಅಥವಾ ಮತ್ತೆ ಬೇರೆ ಯಾರದ್ದು ಮೊಬೈಲ್ ಸಂಖ್ಯೆ ಇರುತ್ತದೆ. ಅದನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತಾ ಇರುವುದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಅದರ ಸಾಲ್ವೇಷನನ್ನು ನೋಡಿ. ನೀವು ಮೊದಲು ಯೂಸರ್ ಐಡಿಯನ್ನು ಹಾಕಿ ಮತ್ತೆ ಟ್ಯಾಬನ್ನು ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಬೇರೆ ನಂಬರ್ ಇರುತ್ತದೆ. ಕೆಳಗಡೆ ನೀವು ಪಾಸ್ವರ್ಡ್ ಜಾಗದಲ್ಲಿ ನಿಮಗೆ ತಿಳಿದೇ ಇರದಂತಹ ಪಾಸ್ವರ್ಡ್ನ ಹಾಕಲಿಕ್ಕೆ ಬರೋದಿಲ್ಲ. ಹಾಗಾಗಿ ನೀವೇನು ಮಾಡಿ, ತಮ್ಮ ಯೂಸರ್ ID ಅಂದರೆ ಡೈಸ್ ಕೋಡ್ @123 ಯೂಸರ್ ಡೈಸ್ ಕೋಡ್ @123 ಎಂದು ಟೈಪ್ ಮಾಡಿ. ತದನಂತರ ಕ್ಯಾಪ್ಚಾವನ್ನು ಟೈಪ್ ಮಾಡಿ. ಯೂಸರ್ ಡೈಸ್ ಕೋಡ್, ಯೂಸರ್ ID ಹಾಕ್ತೀರಾ. ತದನಂತರ ಪಾಸ್ವರ್ಡ್ ಜಾಗದಲ್ಲಿ ಯೂಸರ್ ಐಡಿಯನ್ನೇ ಹಾಕಿ @123 ಎಂದು ಟೈಪ್ ಮಾಡಿ. ತದನಂತರ ನೀಡಿರುವಂತಹ ಕ್ಯಾಪ್ಚಾವನ್ನು ಟೈಪ್ ಮಾಡ್ತೀರಾ. ಕ್ಯಾಪ್ಚಾವನ್ನು ಟೈಪ್ ಮಾಡಿ ಸಬ್ಮಿಟನ್ನು ಕೊಡ್ತೀರಾ. ಸಬ್ಮಿಟನ್ನು ಕೊಟ್ಟಾಗ ನಿಮಗೆ ಮತ್ತೊಂದು ಪರದೆಯಲ್ಲಿ ರೀಡೈರೆಕ್ಟ್ ಆಗುತ್ತೀರಿ. ಅಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀವಿ. ನಿಮಗೆ ನಮ್ಮ ಚಾನಲ್ನ ಕೆಲವು ಮಾಹಿತಿಗಳು ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್, ಶೇರ್ ಮತ್ತು ನಮ್ಮನ್ನು ಫಾಲೋ ಮಾಡೋದನ್ನು ಮರೆಯಬೇಡಿ. ನೋಡಿ ಸ್ನೇಹಿತರೆ, ನಾನೀಗ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡ್ತೇನೆ. ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಪರದೆ ಬರುತ್ತದೆ. ನ್ಯೂ ಯೂಸರ್, ನ್ಯೂ ಪಾಸ್ವರ್ಡ್, ಎಂಟರ್ ನ್ಯೂ ಪಾಸ್ವರ್ಡ್, HM ಮೊಬೈಲ್ ನಂಬರ್. ಮೊದಲು ನೀವು ನೋಡ್ತಿದ್ರಿ, ಫರ್ಗೆಟ್ ಪಾಸ್ವರ್ಡ್ ಕೊಟ್ಟಾಗ HM ಮೊಬೈಲ್ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದ್ದಿಲ್ಲ. ಹಾಗಾಗಿ ಇಲ್ಲಿ 8 ಕ್ಯಾರೆಕ್ಟರ್ನ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡಬೇಕಾಗುತ್ತದೆ. ನೋಡಿ, ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಇನ್ನೊಂದು ಬೆಸ್ಟ್ ಪಾಸ್ವರ್ಡ್ನ ಸೆಟ್ ಮಾಡ್ತಾಯಿದ್ದೀನಿ. ತದನಂತರ ಆ ಪಾಸ್ವರ್ಡ್ನ ರೀಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಆ ಪಾಸ್ವರ್ಡ್ನ ಮತ್ತೊಮ್ಮೆ ಸರಿಯಾಗಿದೆ ಎಂದು ತಾಳೆ ನೋಡಲು ಸಾಫ್ಟ್ವೇರಿಗೆ ನಾನು ಕಮ್ಯಾಂಡನ್ನು ಕೊಡ್ತಾಯಿದ್ದೀನಿ. ತದನಂತರ HM ಮೊಬೈಲ್ ನಂಬರನ್ನು ಹಾಕ್ತಾ ಇದ್ದೀನಿ. ಅಂದರೆ ಯಾವ ಮೊಬೈಲ್ ಸಂಖ್ಯೆಯನ್ನು ಬದಲಾವಣೆ ಮಾಡಬೇಕೋ, ಯಾವ ಮೊಬೈಲ್ ಸಂಖ್ಯೆಯನ್ನು ಹೊಸದಾಗಿ ಹಾಕಬೇಕು, ಆ ತರಹದ ಮೊಬೈಲ್ ಸಂಖ್ಯೆಯನ್ನು ನಾನು ಟೈಪ್ ಮಾಡ್ತಾಯಿದ್ದೀನಿ. ನಮೂದು ಮಾಡಿ ಇಲ್ಲಿ ಗೆಟ್ OTP ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ನೋಡಿ, ನೀವು ಗೆಟ್ OTP ಎನ್ನುವ ಆಪ್ಷನನ್ನು ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮ್ಮ ಯಾವ ಹೊಸ ಮೊಬೈಲ್ ನಂಬರಿಗೆ ನೀವು ನಮೂದು ಮಾಡಬೇಕಂತಿರೋ ಆ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತದೆ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದ್ದಲ್ಲಿ ನಿಮ್ಮ ಪಾಸ್ವರ್ಡ್ ಸಂಪೂರ್ಣವಾಗಿ ಸಕ್ಸಸ್ಫುಲಿ ಚೇಂಜ್ ಆಗಿರುತ್ತದೆ. ಸ್ನೇಹಿತರೆ, ಈ ವಿಚಾರ ಅಥವಾ ಈ ಮಾಹಿತಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ಥರದ ಹಲವು ವೀಡಿಯೋಸ್ಗಳಿಗಾಗಿ ನಿಮ್ಮ ನೌಕರರ ಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದೇ ಥರದ ವಿಡಿಯೋಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಹೇಗನ್ನಿಸ್ತು ಈ ವಿಡಿಯೋ ಎನ್ನುವುದನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.